ನೀವು ಕೂಡ ಯೂಟ್ಯೂಬ್ ಅಲ್ಲಿ ಇದೀರಿ ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ಗಳನ್ನು ಏನಾದ್ರು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಶಾರ್ಟ್ ವಿಡಿಯೋಸ್ಗಳು. ಓಕೆನಾ, ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಲಾಂಗ್ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಸಿಗಲ್ಲ, ಏನೋ ಒಂದು ಕೆಲಸದಲ್ಲಿ ಬಿಸಿ ಆಗಿ ಹೋಗ್ತಾರೆ. ಸೊ ಹಂಗಾಗಿ ಅವರು ಲಾಂಗ್ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲ್ಲ. ಇವಾಗ ಏನಪ್ಪಾ ಅಂತಂದ್ರೆ ಶಾರ್ಟ್ ಕ್ರಿಯೇಟರ್ಸ್ ತುಂಬಾ ಆಗಿದ್ರೆ ಯೂಟ್ಯೂಬ್ ಅಲ್ಲಿ ಲಾಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಾರ್ಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಓಕೆನಾ, ಏನು ಸಿಕ್ಕಿದ್ದು ಅವ್ರಿಗೆ ಗೊತ್ತಿರೋ ಕಂಟೆಂಟ್ ಗೊತ್ತಿರೋದು ವಿಡಿಯೋಸ್ಗಳನ್ನು ಪೋಸ್ಟ್ ಅನ್ನೋದು ಮಾಡ್ತಾ ಇದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಏನಪ್ಪಾ ಅಂತಂದ್ರೆ ಶಾರ್ಟ್ ವಿಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ. ಓಕೆನಾ, ನನ್ನೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ನಾನು ಕೂಡ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂತ ನನ್ನೊಂದು ಚಾನಲ್ ಅಲ್ಲಿ ಕೆಲವೊಂದು ಶಾರ್ಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಆ ಒಂದು ವಿಡಿಯೋಸ್ಗಳಿಗೂ ಕೂಡ ಇವಾಗಲೂ ಸಹ ವ್ಯೂಸ್ ಅನ್ನೋದು ಬರ್ತಿದೆ. ಓಕೆನಾ, ಡೈಲಿ ವ್ಯೂಸ್ ಅನ್ನೋದು ಅದರಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಓಕೆನಾ, ನಿಮ್ಮೊಂದು ಅಕೌಂಟಲ್ಲೂ ಕೂಡ ವಿಡಿಯೋಸ್ಗಳು ವೈರಲ್ ಆಗ್ತಿಲ್ಲ, ನಿಮಗೂ ಕೂಡ ಲಕ್ಷಾಂತರ ವ್ಯೂಸ್ ಹೋಗ್ಬೇಕು, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಬೇಕು ಅಂತಂದ್ರೆ ನಾನು ನನ್ನೊಂದು ಎಕ್ಸ್ಪೀರಿಯನ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯಾವ ಥರ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ಗಳನ್ನು, ಶಾರ್ಟ್ ವಿಡಿಯೋಸ್ಗಳನ್ನು ಅದನ್ನೇ ನಿಮಗೆ ತಿಳಿಸ್ತೀನಿ. ನಾನು ಒಂದು ವಿಡಿಯೋನ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ಅಪ್ಲೋಡ್ ಮಾಡಬೇಕು ಅಂತಾರೆ, ಅದನ್ನು ಲೈವ್ ಆಗಿ ನಿಮ್ಮ ಕಣ್ಣು ಮುಂದೆ ಅಪ್ಲೋಡ್ ಮಾಡ್ತೀನಿ, ಪಬ್ಲಿಕ್ ಕೂಡ ಮಾಡ್ತೀನಿ ಗೈಸ್. ಓಕೆನಾ, ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದಿರಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇಲ್ಲಿ ಕಂಪ್ಲೀಟ್ ಆಗಿ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಪ್ರಾಪರ್ ಆಗಿ ನಾನು ಒಂದು ಶಾರ್ಟ್ ವಿಡಿಯೋ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ, ನಾನು ಲೈವ್ ಆಗಿ ನಾನು ಯಾವ ತರ ಅಪ್ಲೋಡ್ ಮಾಡ್ತೀನೋ ಅಂಡ್ ಆಸಿಟಿವ್ ಆಗಿ ನೀವು ಕೂಡ ಇದೇ ತರ ಅಪ್ಲೋಡ್ ಮಾಡಿ ಅಂಡ್ ನಿಮ್ಮೊಂದು ವಿಡಿಯೋಸ್ಗಳು ಏನಪ್ಪಾ ಅಂದ್ರೆ ವೈರಲ್ ಆಗುತ್ತೆ ಗೈಸ್. ಓಕೆನಾ, ಸಿಂಪಲ್ ಆಗಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಐಕನ್ ಬರುತ್ತೆ. ಓಕೆನಾ, ಕೆಳಗಡೆ ನಿಮ್ದು ಪ್ಲಸ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನೀವು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಿರ್ತೀರಲ್ವಾ, ಅದೇ ಒಂದು ವಿಡಿಯೋನ ಇಲ್ಲಿ ಚೂಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಕ್ರಿಯೇಟ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಇಲ್ಲಿದೆ ಫಸ್ಟ್ ಇಲ್ಲಿ. ಓಕೆ, ನೋಡ್ತಾ ಇದ್ರೆ 48 ಸೆಕೆಂಡ್ ಇದೆ ಆ ಒಂದು ವಿಡಿಯೋ. ಸಿಂಪಲ್ ಆಗಿ ನಾನು ಆ ಒಂದು ವಿಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ವಿಡಿಯೋ ಅನ್ನೋದು ಈ ಒಂದು ಜಾಗದಲ್ಲಿ ಬಂದ್ಬಿಡುತ್ತೆ. ಓಕೆನಾ, ಬಂದಿದ ನಂತರ ನೆಕ್ಸ್ಟ್ ಕೊಡಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಮೈಕ್ ಬಗ್ಗೆ ಹೇಳಿದ್ದೀನಿ. ನನ್ಗೆ ನೋಡ್ತಾ ಇದ್ರೆ ಈ ಒಂದು ಮೈಕ್ ನಾನು ವಿಡಿಯೋ ಶೂಟ್ ಮಾಡ್ತೀನಲ್ವಾ, ಆ ಒಂದು ಮೈಕ್ ಬಗ್ಗೆ ಅನ್ನೋದು ಹೇಳಿದ್ದೀನಿ. ನೀನು ಏನು ಹೇಳ್ಬೇಡಿ, ಸಿಂಪಲ್ ಆಗಿ ಈ ತರ ಬಂದ್ಬಿಡುತ್ತೆ. ಸಿಂಪಲ್ ಆಗಿ ಇಲ್ಲಿ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮಗೆ ಇನ್ನೊಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮೊಂದು ವಿಡಿಯೋದಲ್ಲಿ ಒಂದು ಥಂಬ್ನೇಲ್ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು. ಓಕೆನಾ, ಕೆಲವೊಂದು ಶಾರ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಅಲ್ಲಿ ವಿಡಿಯೋ ಥಂಬ್ನೇಲ್ ಬಂದ್ಬಿಡುತ್ತೆ. ಓಕೆನಾ, ಆ ಒಂದು ಥಂಬ್ನೇಲ್ ಕೂಡ ನೀನೇನಾದ್ರೂ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ತಾರೆ ನಿಮಗೆ ಪೆನ್ಸಿಲ್ ಐಕನ್ ಬರುತ್ತೆ. ವಿಡಿಯೋ ಕೂಡ ಇಲ್ಲಿದೆ, அந்த ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೇಲೆ. ಓಕೆನಾ, ಸೊ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ನೀನೊಂದು ಥಂಬ್ನೇಲ್ ಸೆಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಶಾರ್ಟ್ ವಿಡಿಯೋದು. ಓಕೆನಾ, ಸ್ವಲ್ಪ ಇಲ್ಲಿ ಪ್ರೊಸೆಸಿಂಗ್ ತಗೊಳುತ್ತೆ, ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಅದು 100% ಆಗಂತ ನೀವು ಇಲ್ಲಿ ವೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ವೇಟ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಆ ಒಂದು ವಿಡಿಯೋದು ಫುಲ್ ಓಪನ್ ಆಗ್ಬಿಡುತ್ತೆ ಈ ಒಂದು ಜಾಗದಲ್ಲಿ. ಓಕೆನಾ, ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಯಾವೊಂದು ಥಂಬ್ನೇಲ್ ಬೆಸ್ಟ್ ಅನ್ಸುತ್ತೋ, ಯಾವೊಂದು ಪಾರ್ಟ್ ನಿಮ್ಗೆ ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ಸಿಂಪಲ್ ಆಗಿ ಚೂಸ್ ಮಾಡ್ಕೊಂಡು ಇದೇ ಒಂದು ವಿಡಿಯೋಗೆ ಥಂಬ್ನೇಲ್ ಸೆಟ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, ಇಲ್ಲಿ ನೋಡ್ತಾರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಕೆಳಗಡೆ ನೋಡಂಗಿತ್ತು ನಿಮ್ಗೆ ಕೆಲವೊಂದು ಆಪ್ಷನ್ಗಳು ಬಂದು ನೋಡಿದ ಮೈಕ್ ಅಂತ ನಾನು ಈ ಮೈಕ್ ಬಗ್ಗೆ ಹೇಳಿದೀನಿ, ಎಲ್ಲೆಲ್ಲಿ ಹೋಗಿದ್ದೀನಿ, ಯಾವ ಒಂದು ಜಾಗದಲ್ಲಿ ಹೋಗಿದ್ದೀನಿ ಅಂತ ಎಲ್ಲಾನು ಕಂಪ್ಲೀಟ್ ಆಗಿ ಈ ತರ ಓಪನ್ ಅನ್ನೋದು ಆಗ್ಬಿಡುತ್ತೆ. ಕೆಳಗಡೆ ನೋಡ್ತಾ ಅದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ತರ ನೀವು ಈ ತರ ಸ್ವೈಪ್ ಮಾಡಬೇಕಾಗುತ್ತೆ. ಅಂದ್ರೆ ನೀನು ಈ ಒಂದು ವಿಡಿಯೋಗೆ ಥಂಬ್ನೇಲ್ ಏನ್ ಸೆಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಓಕೆನಾ, ಆಲ್ರೆಡಿ ನಾವು ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಆ ಒಂದು ಫೋಟೋನ ನಮ್ಮೊಂದು ವಿಡಿಯೋ ಎಡಿಟಿಂಗ್ ಮಾಡ್ತಿರಲ್ವಾ, ಆ ಒಂದು ಎಡಿಟಿಂಗ್ ಜಾಗದಲ್ಲಿ ಬಂದ್ಬಿಟ್ಟು ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ. ನಾನೇನಪ್ಪಾ ಅಂದ್ರೆ ಈ ಒಂದು ಥಂಬ್ನೇಲ್ ನೋಡ್ತಾ ಇದ್ರೆ ಏನು ಬಂದಿದೆ ಅಲ್ವಾ, ಬೆಸ್ಟ್ ಮೈಕ್ ಫಾರ್ ಕಂಟೆಂಟ್ ಕ್ರಿಯೇಟರ್ ಅಂತ ಬಂದಿದೆ ಅಲ್ವಾ. ನಾನು ಆಲ್ರೆಡಿ ಇದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ಜಸ್ಟ್ ಲಾಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಫೋಟೋನ ಆಡ್ ಮಾಡಿದ್ದೀನಿ. ಓಕೆನಾ, ಜಸ್ಟ್ ಒಂದು ಸೆಕೆಂಡ್ ಇಲ್ಲ ಅನ್ಕೊಳ್ಳಿ. ಓಕೆನಾ, 0.10 ಸೆಕೆಂಡ್. ಓಕೆನಾ, ಈ ತರ ಆಡ್ ಅನ್ನೋದು ಮಾಡಿದೀನಿ. ಅದಾಗಿದ ನಂತರ ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇದನ್ನ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಓಕೆನಾ, ಇದೇ ಒಂದು ಥಂಬ್ನೇಲ್ ಈ ಒಂದು ವಿಡಿಯೋ ಇರಲಿ ಅಂತ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಲಾಸ್ಟ್ ಬಂದ್ಬಿಟ್ಟಿದ್ದೀನಿ. ಕೆಳಗಡೆ ನೋಡಂಗಿತ್ತಂದ್ರೆ ಮೇಲೆ ನೋಡಂಗಿತ್ತಂದ್ರೆ ನಿಮಗೆ ಒಂದು ಮಾರ್ಕ್ ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ಆ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಶಾರ್ಟ್ ವಿಡಿಯೋಗೆ ಥಂಬ್ನೇಲ್ ಅನ್ನೋದು ಇದು ಸೆಟ್ ಅನ್ನೋದು ಆಗಿದೆ ಗೈಸ್. ಓಕೆನಾ, ಸೊ ಅದಾಗಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಟೈಟಲ್ ಕೊಟ್ಕೊಳ್ಳಿ. ಟೈಟಲ್ ಬಗ್ಗೆ ಹೇಳಿದ್ರಲ್ವ, ಅದೊಂದು ಟೈಟಲ್ ಕೊಟ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡ್ ಅಂತ ಇರುತ್ತೆ. ಮಾಮೂಲಾಗಿ ಬೇಕಿರೋ ಡೀಟೇಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ತಾ ಡಿಸ್ಕ್ರಿಪ್ಷನ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡಿಸ್ಕ್ರಿಪ್ಷನ್ ಎಲ್ಲ ಓಪನ್ ಅನ್ನೋ ಆಗ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಯಾವ ತರ ಆಡ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನನಗೆ. ಯಾಕಂದ್ರೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಇವಾಗ ನಾನು ಅಪ್ಲೋಡ್ ಶಾರ್ಟ್ ಅಂತಿದೆ ಅಲ್ವಾ, ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ವಿಡಿಯೋ ಅನ್ನೋದು ಅಪ್ಲೋಡಿಂಗ್ ಅನ್ನೋದು ಆಗ್ತಿದೆ ನಮ್ಮೊಂದು ಚಾನಲ್ ಅಲ್ಲಿ. ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಪ್ಲೋಡಿಂಗ್ ಆಗ್ತಿದೆ ಕೆಳಗಡೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಅನ್ನೋದು ಅಪ್ಲೋಡಿಂಗ್ ಆಗ್ತಿದೆ. ಇದು ನೋಡ್ತಾ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು
100% ಆಗಂತ ವೇಟ್ ಮಾಡ್ಬೇಕಾಗುತ್ತೆ ಗೈಸ್. ಓಕೆ, ಅಪ್ಲೋಡ್ ಆಗಿದ ನಂತರ ಡೈರೆಕ್ಟ್ ಆಗಿ ಮತ್ತೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಾನು YT ಸ್ಟುಡಿಯೋ ಆಪ್ ಇರುತ್ತಲ್ವಾ, ಗೊತ್ತಿರುತ್ತೆ ನಿಮ್ಗೆ YT ಸ್ಟುಡಿಯೋ ಆಪ್. ಸಿಂಪಲ್ ಆಗಿ ಆ ಒಂದು YT ಸ್ಟುಡಿಯೋ ಆಪ್ ಅನ್ನೋದು ನಾನು ಓಪನ್ ಅನ್ನೋದು ಮಾಡ್ತಾ ಇದೀನಿ. ಸೊ ನೋಡ್ತಾರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲೋ ಇದು YT ಸ್ಟುಡಿಯೋ ಆಪ್ ಅನ್ನೋದು ಓಪನ್ ಮಾಡಿದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಕಂಟೆಂಟ್ ಇರುತ್ತೆ. ಸಿಂಪಲ್ ಆಗಿ ಕಂಟೆಂಟ್ ಹೋಗಿ ಅದಾಗಿದ ನಂತರ ನಾವು ಶಾರ್ಟ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದೀನಲ್ಲ, ಆ ಒಂದು ಶಾರ್ಟ್ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ನಾನು ನೋಡ್ತಾ ಇದ್ದೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಾನು ಶಾರ್ಟ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದೀನಲ್ಲ, ಇಲ್ಲಿ ಬಂದ್ಬಿಡುತ್ತೆ. ಕಂಪ್ಲೀಟ್ ಆಗಿ 2 ನಿಮಿಷ ತಗೊಳ್ತಿದ್ದು. ಸೊ ಇದು ಅಪ್ಲೋಡ್ ಆಗಿದ ನಂತರ ಮತ್ತೆ ಏನ್ ಮಾಡಬೇಕು ಇದರಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಗೈಸ್. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಶಾರ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ಇವಾಗ ಅಪ್ಲೋಡ್ ಅನ್ನೋದಾಗಿದೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀನು ಕ್ಲೋಸ್ ಮಾಡ್ಬಿಡು. ಓಕೆನಾ, ಕ್ರೋಮ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮೊಂದು ಚಾನಲ್ ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಓಪನ್ ಅನ್ನೋದು ಮಾಡ್ಬೇಕಾಗುತ್ತೆ. ಸೊ ನಾನು ಕ್ರೋಮ್ ಅನ್ನೋದು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಕ್ರೋಮ್ ಅನ್ನೋದು ಓಪನ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾನು ಲಾಂಗ್ ಫಾರ್ಮೆಟ್ ವಿಡಿಯೋಸ್. ಓಕೆನಾ, ಲಾಂಗ್ ವಿಡಿಯೋಸ್ ಇವೆಲ್ಲಾನು ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋಸ್ ಅಂತಿದೆ. ಓಕೆನಾ, ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಶಾರ್ಟ್ಸ್ ಅಂತಿದೆ. ಓಕೆನಾ, ಸಿಂಪಲ್ ಆಗಿ ಶಾರ್ಟ್ಸ್ ಮೇಲೆ ನೀನು ಕ್ಲಿಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಾವು ಅಪ್ಲೋಡ್ ಮಾಡಿದಿರಲ್ವಾ ಆ ಒಂದು ವಿಡಿಯೋ ಈ ಒಂದು ಜಾಗದಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆ, ನೋಡ್ತಾ ಇದ್ರೆ ಆ ಒಂದು ವಿಡಿಯೋ ಬಂದಿದೆ. ಸಿಂಪಲ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಎಲ್ಲಾನು ಅಷ್ಟೇ ಫುಲ್ ಬ್ಲೈಂಡ್ ಆಗಿ ಬಂದ್ಬಿಡುತ್ತೆ. ನೀವು ಟೈಟಲ್ ಕೂಡ ಹಾಕ್ಬೇಕಾಗುತ್ತೆ. ಟೈಟಲ್ ನೀವು ಏನ್ದ್ರ ಬಗ್ಗೆ ಹೇಳ್ತಿದ್ರೆ ಆ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ನಾನು ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಟೈಟಲ್ ಅನ್ನೋದು ಹಾಕೊಂತೀನಿ. ಸೊ ಟೈಟಲ್ ಏನಪ್ಪಾ ಅಂತಂದ್ರೆ ನಾನು ಕಂಪ್ಲೀಟ್ ಆಗಿ ಹಾಕೊಂಡ್ಬಿಡ್ತೀನಿ. ಸೊ ನಾನು ಆಲ್ರೆಡಿ ಎಲ್ಲಾನು ಅಷ್ಟೇ ಟೈಟಲ್ ಎಲ್ಲಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಿಂಪಲ್ ಆಗಿ ಕಾಪಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಬಂದ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಓಕೆನಾ, ಇದು ಬಂದ್ಬಿಟ್ಟು ನನ್ನ ಒಂದು ಟೈಟಲ್. ಓಕೆ, ನನ್ನೊಂದು ವಿಡಿಯೋ ಟೈಟಲ್. ಓಕೆನಾ, ಬೆಸ್ಟ್ ಮೈ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್ ಕನ್ನಡ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಟೈಟಲ್ ಅನ್ನು ಚೂಸ್ ಅನ್ನೋದು ಮಾಡ್ಕೊಂಡಿದ್ದೆ. ಅದಾಗಿ ನನ್ನ ಡಿಸ್ಕ್ರಿಪ್ಷನ್. ಓಕೆನಾ, ಡಿಸ್ಕ್ರಿಪ್ಷನ್ ಕೂಡ ನೀನು ಹಾಕಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಎಲ್ಲಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಕೂಡ ತಗೊಂತೀನಿ. ಈ ಒಂದು ಜಾಗದಲ್ಲಿ ನೋಡ್ತಾ ಎಲ್ಲಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಕಾಪಿ ಮಾಡ್ಕೊಂತೀನಿ ಎಲ್ಲ. ಓಕೆನಾ, ಕಾಪಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತೆ ಕ್ಲೋಸ್ ಮಾಡ್ಕೊಂಡಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಮತ್ತೆ ಈ ಒಂದು ಜಾಗದಲ್ಲಿ ಬಂದ್ಬಿಡಿ ಗೈಸ್. ಓಕೆನಾ, ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಪೇಸ್ಟ್ ಮಾಡಿ. ಓಕೆನಾ, ನೋಡ್ತಾ ಕಂಪ್ಲೀಟ್ ಏನಪ್ಪಾ ನನ್ನೊಂದು ಡಿಸ್ಕ್ರಿಪ್ಷನ್ ಎಲ್ಲಾನು ಕಂಪ್ಲೀಟ್ ಆಗಿ ಪೇಸ್ಟ್ ಅನ್ನೋದಾಗಿದೆ. ಇವಾಗ ಏನಪ್ಪಾ ಅಂದ್ರೆ ಮತ್ತೊಂದ್ಸರಿ ಕ್ಲೋಸ್ ಮಾಡ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ವಿಡಿಯೋದು ಟ್ಯಾಗ್ಸ್. ಓಕೆ, ಟ್ಯಾಗ್ಸ್ ಕೂಡ ನಾನು ಎಲ್ಲಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಳ್ಳೆ ನೋಡ್ತಾ ಇದ್ರೆ ಬೆಸ್ಟ್ ಟ್ಯಾಗ್ಸ್ ಎಲ್ಲ. ಓಕೆ, ಇದೆಲ್ಲನೂ ಅಷ್ಟೇ ಸಿಂಪಲ್ ಆಗಿ ಈ ತರ ಕಾಪಿ ಮಾಡ್ಕೊಳ್ಳಿ ಮತ್ತೊಂದ್ಸರಿ. ಓಕೆ, ಕಾಪಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡ್ಕೊಂಡ ನಂತರ ಮತ್ತೆ ಕ್ರೋಮ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಯುವರ್ ಕ್ವೆರೀಸ್ ಅಂತಿದೆಯಲ್ವಾ, ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಗಿ ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ, ಈ ತರ ಪೇಸ್ಟ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇವೆಲ್ಲ ಹಾಕ್ಬೇಕಾಗುತ್ತೆ. ಇದಾದ್ರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಇಲ್ಲ ಅಂತಂದ್ರೆ ವೈರಲ್ ಆಗಲ್ಲ. ಓಕೆನಾ, ಸೊ ಇದಾಗಿದ್ಯಾ. ಅದಾಗಿ ನಂದು ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮೇಲೆ ತಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನಿಮ್ಗೆ ಟ್ಯಾಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನೋಡಿದ್ರೆ ಶೋ ಮೋರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಶೋ ಮೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಸ್ವಲ್ಪ ಮೇಲೆ ಎತ್ತಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಡ್ತಾ ಇದ್ರೆ ಆಡ್ ಟ್ಯಾಕ್ಸ್ ಅಂತ ಬರುತ್ತೆ. ಓಕೆ, ಆಡ್ ಟ್ಯಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮೊಂದು ಚಾನಲ್ ನೇಮ್ ಏನಿದೆ ಅದು ಹಾಕಬೇಕಾಗುತ್ತೆ. ನಮ್ಮೊಂದು ಚಾನಲ್ ಏನಿದೆ ಆನಂದ್ ರೆಡ್ಡಿ ಅಂತಿದೆ. ಸಿಂಪಲ್ ಆಗಿ ನಾನು ಆನಂದ್ ರೆಡ್ಡಿ ಅಂತ ಹಾಕೊಂಡಿದ್ದೀನಿ. ಸಿಂಪಲ್ ಆಗಿ ಕೋಮ ಕೊಟ್ಬಿಡಿ. ಕೋಮ ಕೊಟ್ಟಿದ ನಂತರ ಸ್ಕ್ರೀನ್ ಮೇಲೆ ಎಲ್ಲ ಒಂದ್ಸರಿ ಟಚ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇದೊಂದು ಟ್ಯಾಗ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ, ಇವಾಗ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಮತ್ತೆ ಸರ್ ಕ್ಲೋಸ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಾವು ಟೈಪ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲ, ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಇದಕ್ಕೆಲ್ಲಾನು ಅಷ್ಟೇ ಒಂದು ಕೋಮ ಕೊಟ್ಬಿಡಿ. ಓಕೆನಾ, ಈ ತರ ಬಂದ್ಬಿಟ್ಟು ಈ ತರ ಕೋಮ ಕೊಡಿ. ನೋಡ್ತಾ ನಾನು ಕೋಮ ಕೊಡ್ತಾ ಇದೀನಲ್ವಾ, ಈ ತರ ಎಲ್ಲಾನು ಕೋಮ ಕೊಟ್ಬಿಡಿ. ಸೊ ಕೋಮ ಕೊಟ್ರೆ ಏನಾಗುತ್ತೆ ಅಂದ್ರೆ ಅದೆಲ್ಲಾನು ಅಷ್ಟೇ ಒಂದು ಟ್ಯಾಗ್ ಅನ್ನೋದಾಗೋಗುತ್ತೆ. ಓಕೆನಾ, ಯಾರಾದ್ರೂ ಯೂಟ್ಯೂಬ್ ಬಂದ್ಬಿಟ್ಟು ಬೆಸ್ಟ್ ಮೈಕು ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಕೀವರ್ಡ್ಸ್ ನಾವೇನೇನು ಹಾಕಿದ್ರಲ್ವಾ, ಈ ಒಂದು ಕೀವರ್ಡ್ಸ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ಸಾಕು, ಆವಾಗ ನಮ್ಮೊಂದು ವಿಡಿಯೋ ಟಾಪ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಆವಾಗ ಟಾಪ್ ಅಲ್ಲಿ ಬಂತು ಅಂತಂದ್ರೆ ಆವಾಗ ನಿಮ್ಗೆ ವ್ಯೂಸ್. ಓಕೆನಾ, ಎಲ್ಲಾನು ಅಷ್ಟೇ ಕೋಮ ಕೊಟ್ಕೊಳ್ಳಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಇದೆಲ್ಲಾನು ಅಷ್ಟೇ ಕಾಪಿ ಮಾಡ್ಕೊಳ್ಳಿ. ಈ ತರ ಓಕೆ, ನೋಡ್ತಾ ಸೆಲೆಕ್ಟ್ ಮಾಡ್ತಾ ಇದೀನಿ. ಈ ತರ ಬೆಸ್ಟ್ ಮೈಕ್ ಏನೇನಿದೆಯೋ ನಾವು ಕೋಮ ಕೊಟ್ಟಿರಲ್ಲ ಅದೆಲ್ಲಾನು ಅಷ್ಟೇ ಈ ತರ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸಿಂಪಲ್ ಆಗಿ ಕಾಪಿ ಆಯ್ತಾ. ಕಾಪಿ ಆಗಿದ ನಂತರ ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಮತ್ತೊಂದ್ಸರಿ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಟ್ಯಾಗ್ ಆಡ್ ಟ್ಯಾಗ್ಸ್ ಅಂತ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ತರ ಲಾಂಗ್ ಪ್ರೆಸ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ, ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ನಾನು ಎಲ್ಲಾನು ಪೇಸ್ಟ್ ಅನ್ನೋದು ಮಾಡಿದೀನಿ. ಇದೇನಪ್ಪಾ ನಿಮ್ಗೆ 500 ಲೆಟರ್ಸ್ ಗಂಟನು ಹಾಕೊಳ್ಳೋಕೆ ಆಪ್ಷನ್ ಇರುತ್ತೆ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ 500 ಲೆಟರ್ಸ್ ಗಂಟನು ಹಾಕೊಳ್ಳೋಕೆ ಆಪ್ಷನ್ ಇರುತ್ತೆ. ನಾನು ಆಲ್ರೆಡಿ 486 ಲೆಟರ್ಸ್ ಅನ್ನ ಹಾಕೊಂಡಿದ್ದೀನಿ. ಸಾಕು, ಟ್ಯಾಗ್ಸ್ ಅನ್ನೋದು ಇಷ್ಟೇ ಸಾಕು. ಓಕೆನಾ, ಅದಾಗಿ ನಂತರ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವೇನೇನು ಮಾಡಿದ್ರೆ ಏನೇನಿಲ್ಲ ಅಂತ. ಓಕೆನಾ, ಫಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಟೈಟಲ್ ಕೂಡ ಹಾಕೊಂಡಿದ್ರಿ. ಓಕೆ, ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡಿದ್ರೆ ಡಿಸ್ಕ್ರಿಪ್ಷನ್ ಕೂಡ ಹಾಕೊಂಡಿದ್ವಿ. ಅದಾಗಿದ ನಂತರ ಸ್ವಲ್ಪ ಮೇಲೆ ತಂಗಿತ್ತಂದ್ರೆ ಈ ಕಡೆ ನೋಡಂಗಿತ್ತಂದ್ರೆ ನಾವು ಟ್ಯಾಗ್ಸ್ ಕೂಡ ಹಾಕೊಂಡಿದ್ರಿ. ಓಕೆನಾ, ಶಾರ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇಷ್ಟೇ, ನೀವು ಜಾಸ್ತಿ ತಲೆಗೆ ಒಳ ಬಿಡಕ್ಕಿಲ್ಲ. ಓಕೆನಾ, ಅದಾಗಿದ ನಂತರ ನೀವು ಏನಾದ್ರು 4-5 ಹ್ಯಾಶ್ ಟ್ಯಾಗ್ ಏನಾದ್ರು ಹಾಕ್ಬೇಕಂತಂದ್ರೆ ಹ್ಯಾಶ್ ಟ್ಯಾಗ್ ನಾವು ಕೂಡ ಹಾಕಬಹುದು. ಇಲ್ಲ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಬಿಟ್ಬಿಡ್ಬೋದು, ತೊಂದ್ರೆ ಏನು ಇಲ್ಲ ಗೈಸ್. ಓಕೆನಾ, ಇಷ್ಟ ಗೈಸ್. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಈ ಕಡೆ ಸ್ವಲ್ಪ ಝೂಮ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ನೋಡ್ತಿದ್ರೆ ನಿಮ್ಗೆ ಅನ್ಲಿಸ್ಟೆಡ್ ಅಂತ ಇರುತ್ತೆ. ಓಕೆ, ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅನ್ಲಿಸ್ಟೆಡ್ ಅಂತ ಇರುತ್ತೆ. ಇಲ್ಲಿ ಆರೋ ಮಾರ್ಕ್ ಇರುತ್ತೆ. ಸಿಂಪಲ್ ಆಗಿ ಆ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ನೀನು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ
ಈ ತರ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ 3 ಆಪ್ಷನ್ ಬರುತ್ತೆ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಪ್ರೈವೇಟ್ ಬರುತ್ತೆ, ಅನ್ಲಿಸ್ಟೆಡ್ ಬರುತ್ತೆ, ಕೆಳಗಡೆ ಪಬ್ಲಿಕ್ ಬರುತ್ತೆ. ಸಿಂಪಲ್ ಆಗಿ ಪಬ್ಲಿಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಈ ಕಡೆ ಸೈಡ್ ಏನಪ್ಪಾ ಅಂದ್ರೆ ಡನ್ ಅಂತ ಇರುತ್ತೆ, ಕೆಳಗಡೆ ಸಿಂಪಲ್ ಆಗಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾಗಿದ ನಂತರ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ಇಲ್ಲ ಅಂತಂದ್ರೆ ಮೇಲೇನೆ ಇರುತ್ತೆ ನಿಮಗೆ. ಓಕೆನಾ, ನೋಡ್ತಾ ಇದ್ರೆ ಕಂಪ್ಲೀಟ್ ವಿಡಿಯೋ ಮೇಲೆನೆ ನಿಮ್ಗೆ ಸೇವ್ ಅಂತ ಇರುತ್ತೆ ಅಷ್ಟೇ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಸೇವ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ವಿಡಿಯೋ ಅನ್ನೋದು ಪಬ್ಲಿಕ್ ಅನ್ನೋದು ಹಾಗೆ ಹೋಗುತ್ತೆ ಗೈಸ್. ಓಕೆನಾ, ಇವಾಗ ಏನಪ್ಪಾ ಅಂತಂದ್ರೆ ನಿಮ್ ಕಣ್ಣು ಮುಂದೆನೆ ಸಿಂಪಲ್ ಆಗಿ ಎಲ್ಲಾನು ಕರೆಕ್ಟ್ ಆಗಿದೆ ನಂದು. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿ ನಾನು ಸೇವ್ ಇದೆ ಅಲ್ವಾ ಮೇಲೆ ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಅಷ್ಟೇ. ನಮ್ಮೊಂದು ವಿಡಿಯೋ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿ ನಾನು ಪಬ್ಲಿಕ್ ಅನ್ನೋದು ಮಾಡಿದೀನಿ ಗೈಸ್. ನೋಡ್ತಾ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಪಬ್ಲಿಕ್ ಅನ್ನೋದು ಮಾಡಿದೀನಿ. ಇಷ್ಟ ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದು ಜಾಸ್ತಿ ತಲೆಗೆ ಒಳ ಬಿಡಂಗಿಲ್ಲ. ಓಕೆನಾ, ಸಿಂಪಲ್ ಆಗಿ ಬ್ಯಾಗ್ ಬಂದ್ಬಿಡಿ. ಸೊ ಬ್ಯಾಗ್ ಬಂದಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಮ್ಮ ಒಂದು ಶಾರ್ಟ್ ವಿಡಿಯೋ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಅನ್ನೋದು ಹಾಗೆ ಹೋಗಿದೆ. ನಿಮ್ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ, ಎಲ್ಲ ವಿಡಿಯೋಸ್ ಪಬ್ಲಿಕ್ ಇದೆ ಅಂಡ್ ಇದು ಕೂಡ ಇವಾಗ ಪಬ್ಲಿಕ್ ಅನ್ನೋದು ಆಗಿದೆ ಗೈಸ್. ಓಕೆನಾ, ಸೊ ಇದ್ರ ಮುಖಾಂತರ ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಅನ್ನೋದು ಮಾಡಬಹುದು. ನಾನು ಸಿಂಪಲ್ ಆಗಿ ಓಪನ್ ಮಾಡ್ತೀನಿ, ರಿಫ್ರೆಶ್ ಮಾಡ್ತೀನಿ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ಜಸ್ಟ್ ಪಬ್ಲಿಕ್ ಅನ್ನೋದು ಆಗಿದೆ. 38 ಸೆಕೆಂಡ್ ಆಗಿದೆ ವಿಡಿಯೋ. ಓಕೆನಾ, ಮತ್ತೆ ಇದ್ರ ಮುಖಾಂತರ ನಾನು ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂಡ್ ನಿಮ್ ಕಣ್ಣು ಮುಂದೆ ಏನಪ್ಪಾ ಅಂತಂದ್ರೆ ನನ್ನ ಶಾರ್ಟ್ಸ್ ಏನಪ್ಪಾ ಅಂದ್ರೆ ವೈರಲ್ ಆಗಿದೆ. ಕೆಲವೊಂದು ಶಾರ್ಟ್ಸ್ ನೋಡ್ತಾ ಇದ್ರೆ ಇಲ್ಲಿ ನೋಡ್ತಾ 95,000 ಆಗಿದೆ, 54,000 ಹೋಗಿದೆ, 14,000 ಹೋಗಿದೆ, 5,000 ಹೋಗಿದೆ, 2,000 ಹೋಗಿದೆ. ಈ ತರ ಶಾರ್ಟ್ಸ್ ಏನಪ್ಪಾ ಅಂತಂದ್ರೆ ನಂದು ಕೆಲವೊಂದು ಶಾರ್ಟ್ಸ್ ವೈರಲ್ ಆಗಿದಾವೆ. ಓಕೆನಾ, ಸೊ ವೈರಲ್ ಆಗಿದ್ದೇವೆ. ನಾನು ಇದೇ ತರನೇ ನನ್ನೊಂದು ಚಾನಲ್ ಅಲ್ಲಿ ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂಡ್ ನೀವು ಯಾವ ತರ ಅಪ್ಲೋಡ್ ಮಾಡ್ತಿರೋ ತಿಳಿಸಿ ಅಂಡ್ ನನಗೂ ನಿನ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.